ನಮಸ್ಕಾರ. ವಿನಯ್ ನಾಯ್ಕ್ ಅಂತ, ಕಾರವಾರದ ಸಮಸ್ತ ನಾಗರಿಕರಿಗೆ ನಮಸ್ಕಾರ. ವಿಶೇಷ ಏನು ಅಂತ ಹೇಳಿದ್ರೆ, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್, ಕೈಗಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ NPCIL, ಇದ್ರ ಬಗ್ಗೆ ಒಂದೆರಡು ನಿಮಿಷ ಮಾತಾಡ್ತೀನಿ. ಇವಾಗ ಕೈಗಾ ಅಣುಸ್ಥಾವರ ಅಂತ ಹೇಳ್ತೀವಿ. ಈ ಕೈಗಾ ಅಣುಸ್ಥಾವರದಿಂದ ನಮಗೇನು ಉಪಯೋಗ, ನಮ್ಮ ಕಾರವಾರ ಜನತೆಗೆ ಏನು ಉಪಯೋಗ, ನಮ್ಮ ಪಂಚಾಯತಿಗೆ ಏನು ಉಪಯೋಗ? ಅವರಿಗೆ ಒಂದು CSR ಫಂಡ್ ಅಂತ ಬರುತ್ತೆ. ಅಂದರೆ ಅವ್ರದ್ದು ಪ್ರಾಫಿಟಲ್ಲಿ ಅಷ್ಟು ಪರ್ಸೆಂಟೇಜ್ ಆಫ್ ಅಮೌಂಟನ್ನು ಲೋಕಲ್ ಡೆವಲಪ್ಮೆಂಟಿಗೆ, ಪಂಚಾಯತಿ ಡೆವಲಪ್ಮೆಂಟಿಗೆ, ಶಾಲೆ ಕಾಲೇಜು ಈ ಥರ ಆಸ್ಪತ್ರೆಗಳಿಗೆಲ್ಲ ಇಂಪ್ರೂವ್ಮೆಂಟ್ ಮಾಡಲಿಕ್ಕೋಸ್ಕರ ಕೆಲವೊಂದು ಹಣ ಬರುತ್ತೆ. ಆ ಹಣನ ಇವರು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ನಾನು ಅವ್ರ ಆಫೀಸರನ್ನು ಮಾತಾಡಿದಾಗ, ಇಲ್ಲ ವಿನಯ್, ಇದು 15 ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಮಾತ್ರ ಇದನ್ನು ಮಾಡ್ಬೋದು ಅಂತ ಹೇಳಿದ್ರು. ನನ್ನ ಕ್ವೆಶನ್ ಅಷ್ಟೇ ಕೇಳಿದೆ ಅವರಿಗೆ, ನ್ಯೂಕ್ಲಿಯರ್ ರೇಡಿಯೇಷನ್ 15 ಕಿಲೋಮೀಟ್ರ್ ಒಳಗೇ ಬರುತ್ತಾ, ಏನು ವ್ಯಾಪ್ತಿ ಹೆಚ್ಚಿದೆ? ಒಂದು, ನಮ್ಮ ನ್ಯಾಚುರಲ್ ಸೋರ್ಸಸ್ ನೀವು ಪಡ್ಕೊಂಡು, ಅಂದರೆ ರಿವರ್ ಖಾಲಿ ಅದರ ನೀರನ್ನು ನೀವು ತಗೊಂಡು ಅದನ್ನು ಕೂಲಿಂಗ್ ಟವರಿಗೆ ಯೂಸ್ ಮಾಡ್ತಾರೆ ಅವರು, ಏನು ಪ್ಲಾಂಟನ್ನು ಕೂಲ್ ಮಾಡಲಿಕ್ಕೆ. ಸೊ ನ್ಯಾಚುರಲ್ ಸೋರ್ಸಸ್ ನಮ್ಗೆ ತೊಗೊಳ್ತೀರಾ ಅಂದಮೇಲೆ, ನೀವು ನಮ್ಮದು ಕಾರವಾರಕ್ಕೆ ನಿಮ್ಮದು ಕಾಂಟ್ರಿಬ್ಯೂಷನ್ ಏನು? ನಮ್ಮ ಲೋಕಲ್ ಶಾಲೆ ಕಾಲೇಜುಗಳಿಗೆ ಏನಾದರೂ ನೀವು ಮಾಡ್ತಾ ಇದ್ದೀರಾ? ಆಸ್ಪತ್ರೆಗಳಿಗೆ ಏನಾದರೂ ಮಾಡ್ತೀರಾ? ಅವ್ರು ಕುರ್ನಿಪೇಟಲ್ಲಿ, ಕದ್ರಾದಲ್ಲಿ ಒಂದು ಸಣ್ಣ ಬಸ್ ಸ್ಟ್ಯಾಂಡ್ ಕಟ್ತಾರೆ, ಒಂದು ಶಾಲೆ ಕಟ್ತಾರೆ, NPCIL ಕೈಗಾ ಅಂಥೇಳಿ ದೊಡ್ಡ ಬೋರ್ಡ್ ಹಾಕಿಬಿಡ್ತಾರೆ. ಅಂದರೆ ಇದು ಅವ್ರದ್ದು CSR ಫಂಡ್ ಅಂತೇಳಿ ಕೋಟ್ಯಾಂತರ ರೂಪಾಯಿಗಳು ಬರುತ್ತೆ ಸಾಹೇಬ್ರೆ, ಸುಮಾರು ದುಡ್ಡು ಬರುತ್ತೆ ಇವ್ರದ್ದು. 10 ಲಕ್ಷ 20 ಲಕ್ಷ ಖರ್ಚು ಮಾಡ್ತಾರೆ, ತೋರಿಸ್ತಾರೆ CSR ಫಂಡ್, ಏನೋ ಅವಶ್ಯಕತೆಯೇ ಇಲ್ಲಾಗಿರುವಂತಕ್ಕಂಥ ಸಣ್ಣ ಸಣ್ಣ ಕೆಲಸಗಳಿಗೆ ಇವರು ಸಣ್ಣ ಅಮೌಂಟ್ ಹಾಕ್ತಾರೆ. ಆದರೆ ಅವಶ್ಯಕತೆ ಎಲ್ಲಿದೆ, ತುಂಬ ಅವಶ್ಯಕತೆ ಇರೋರಿಗೆ ನೀರಿನ ಸಮಸ್ಯೆ ಇದೆ, ಶಾಲೆಗಳ ಸಮಸ್ಯೆ ಇದೆ, ಶಾಲಾ ಕಾಲೇಜುಗಳಿಗೆ, ಆಮೇಲೆ ಆಸ್ಪತ್ರೆ ಸಮಸ್ಯೆಗಳಿದೆ. ಇದು ಯಾರೂ ನೋಡಲ್ಲ. ಅವ್ರು ಯಾವುದೇ ಇದಕ್ಕೆ ನಾನು ಕೇಳಿದಾಗ ಆ್ಯಂಬುಲೆನ್ಸ್ ಸರ್ವಿಸಸ್ ಅದು ಬೇಕು. ಯಾಕಂದರೆ ಅವ್ರು ನೋಡಿ, ನಮಗೆ ಕಾರವಾರದ ಜನತೆಗೆ ಮಲ್ಲಾಪುರದಿಂದ ಕದ್ರಾ ಅಥವಾ ಕಾರವಾರಕ್ಕೆ ಬರಬೇಕಾದ್ರೆ ಅವ್ರ ವೆಹಿಕಲಲ್ಲಿ ಲೋಕಲ್ ಜನರಿಗೂ ತೊಗೊಳ್ಳಲ್ಲ. ಅವರು ಎಂಪ್ಲಾಯಿಗೆ ಮಾತ್ರ ಅಲೌಡ್, ಬೇರೆಯವ್ರಿಗೆ ಸಹ ಅಲೌಡ್ ಇಲ್ಲ. ನೋಡಿ, ಅವರು ಎಂಪ್ಲಾಯಿ, ಅವ್ರಿಗೆ ಮುಖ್ಯ, ಲೋಕಲ್ ಜನ ಅವ್ರಿಗೆ ಬೇಡ. ಈ ಥರ ಒಂದು ಸನ್ನಿವೇಶ ಇದ್ದಾಗ ನಮ್ಮ ಲೋಕಲ್ ಅಥಾರಿಟೀಸ್ ಅವ್ರಿಗೆ ಕೇಳಬೇಕು, ಯಾರೂ ಕೇಳ್ತಾ ಇಲ್ಲ. ಇವತ್ತು ನಾನು ಅವ್ರಿಗೆ ಕೇಳಿದಾಗ ಅವ್ರು ಏನು ಹೇಳ್ತಾರೆ, ನಿಮ್ಮ ಪಂಚಾಯತಿಯವರು ಮಲ್ಕೊಂಡಿದ್ದಾರೆ, ಯಾರೂ ಕೇಳ್ತಾ ಇಲ್ಲ ವಿನಯ್, ನಾವು ಎಲ್ಲಿಂದ ಕೊಡಬೇಕು? ನೀವು ಕೇಳಿದರೆ ತಾನೇ ನಾವು ಕೊಡಬೇಕು. ಸಾಹೇಬ್ರೆ, ನೀವು ಕೇಳಿ ಪಂಚಾಯತಿಯವರಿಗೆ PDO ಅವರಿಗೆ. ನಾನು ಕೇಳ್ತಾ ಇರೋದಷ್ಟೇ, ಅಧ್ಯಕ್ಷರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೆ, ನಿಮ್ಮ ಪ್ರದೇಶದಲ್ಲಿ ಏನು ಸಮಸ್ಯೆ ಇದೆ, ಶಾಲೆಯ ಸಮಸ್ಯೆ ಇರ್ಬೋದು, ನೀರಿನ ಸಮಸ್ಯೆ ಇರ್ಬೋದು, ಬಸ್ ಸ್ಟ್ಯಾಂಡ್ ಸಮಸ್ಯೆ ಇರ್ಬೋದು, ಏನೋ ಆಸ್ಪತ್ರೆಗಳ ಸಮಸ್ಯೆ ಇರ್ಬೋದು, ಏನಾದರೂ ಸಮಸ್ಯೆ ಇದ್ದರೆ ಅವರಿಗೆ ಒಂದು ನೀವು DC ಮುಖಾಂತರ ಅಥವಾ CEO ಮುಖಾಂತರ NPCIL ಮೇನ್ ಯಾರು ಸ್ಟೇಷನ್ ಡೈರೆಕ್ಟರ್ ಅವರಿಗೆ ತಲುಪಿಸಿ, ಅದು ಅವರು ಒಂದು ಇತ್ಯರ್ಥ ಮಾಡ್ತಾರೆ. ಅದನ್ನು ಅವರು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ನಮಗೆ ಅನುದಾನ ಕೊಡ್ತಾರೆ. ನಾವು ಅವರಿಗೆ ಕೇಳ್ದೇನೆ, ದೇವರಿಗೆ ನಾವು ಹರಕೆ ಆಗಲಿ ಬೇಡ್ಕೊಂಡ್ರೆ ಅಷ್ಟೇ ದೇವರು ನಮಗೆ ವರ ಕೊಡೋದು, ಬೇಡ್ದೇನೆ ವರ ಕೊಡಲ್ಲ. ಅದಕ್ಕೇ ದಯವಿಟ್ಟು ನಾವೆಲ್ಲ ಅಥಾರಿಟೀಸಿಗೆ ಹೇಳೋದು, ನಿಮ್ಗೆ ಏನೇನು ಕಷ್ಟ ಸುಖಗಳಿಗೆ ನಿಮ್ಗೆ ಏನು ಅನುದಾನಗಳು ಬೇಕು NPCIಲಿಂದ ದಯವಿಟ್ಟು ಕೇಳಿ. 15 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ಅಂತ ತಿಳ್ಕೊಳ್ಬೇಡಿ, ಅವ್ರು ನಿಮ್ಮನ್ನು ಯಾಮಾರಿಸ್ತಾರೆ. 15 ಕಿಲೋಮೀಟ್ರ್ ವ್ಯಾಪ್ತಿಯಲ್ಲೇ ನಮ್ಮ NPCIL. ಯಾಕೆ 15 ಕಿಲೋಮೀಟ್ರ್ ವ್ಯಾಪ್ತಿ? ಯಾರು ಮಾಡಿರೋದಿದು? 15 ಕಿಲೋಮೀಟ್ರ್ ವ್ಯಾಪ್ತಿ ಅಂದರೆ ಈ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಜನವಸತಿಯಿಂದ ತುಂಬ ದೂರದಲ್ಲಿ ನಿರ್ಮಾಣ ಆಗ್ತದೆ. ಓಕೆ, ಸುಮಾರು ಒಂದು 30-40 ಕಿಲೋಮೀಟ್ರ್ ಕಾರವಾರದಿಂದ ಇದೆ. ಆ ಜನವಸತಿ ಅಂದರೆ ಅವರಿಗೆ ಓನ್ಲಿ ಅರಣ್ಯಗಳು ಅಷ್ಟೇ ಸಿಗುತ್ತೆ. ಒಂದು ಬಂದು ಬಿಂದು ಲಾಸ್ಟ್ ನಿಮಗೆ ಮಲ್ಲಾಪುರ, ಕದ್ರಾ, ವಿರ್ಜೆ ಈ ಥರ, ಮತ್ತು ಬಾಳ್ನಿ, ಬೈರ ಈ ಥರ ಸಣ್ಣ ಸಣ್ಣ ಊರಿಗಷ್ಟೇ ಅವರಿಗೆ ಏನಾದರೂ ಅನುದಾನ ಕೊಡ್ತಾರೋ, ಅದು ಸಣ್ಣ ಪ್ರಮಾಣದಲ್ಲಿ. ಈಗ ನಮ್ಮ ಕಾರವಾರಕ್ಕೆ ಅವಶ್ಯಕತೆ ಇದೆ. ನಾನು ಇವತ್ತು ಪಾಲಿಟೆಕ್ನಿಕ್ ಕಾಲೇಜಲ್ಲಿ ಹೋಗಿದ್ದೆ. ಪಾಲಿಟೆಕ್ನಿಕ್ ಕಾಲೇಜ್ ನೋಡಿದರೆ ತುಂಬ ಬೇಜಾರು. ಅಲ್ಲಿ ಕಂಪ್ಯೂಟರ್ ಸಿಸ್ಟಮಿಗೂ ಅವರಿಗೆ ಅನುದಾನ ಬೇಕಾಗಿತ್ತು, ಸಿಸ್ಟಮ್ ಇಲ್ಲ ಅಲ್ಲಿ ಪ್ರಾಜೆಕ್ಟ್ ಮಾಡಲಿಕ್ಕೆ ಅವರಿಗೆ ಸರಿಯಾದ ಕೊಠಡಿಗಳಿಲ್ಲ, ಅವರಿಗೆ ಸರಿಯಾದ ಒಂದು ಯಾವುದೇ ಒಂದು ಕೊಠಡಿ ವ್ಯವಸ್ಥೆ ಇಲ್ಲ, ಕರೆಂಟಿಂದು ಪ್ರಾಬ್ಲಮ್, ನೀರಿನ ಸಮಸ್ಯೆ, ಟಾಯ್ಲೆಟ್, ಆಮೇಲೆ ಅಲ್ಲಿ ಬೇಕಾಗಿರುವಂತಕ್ಕಂಥ ಕೆಲವೊಂದು ಗ್ರೌಂಡ್ ಸಹ ಮಕ್ಕಳಿಗೆ ಆಡಲಿಕ್ಕೆ ಕಷ್ಟ ಇದೆ. ನ್ಯೂಕ್ಲಿಯರ್ ಪ್ಲಾಂಟ್ಗೆ ಕೆಲಸ ಮಾಡೋರು ಹೆಚ್ಚಿನ ಪ್ರಮಾಣದಲ್ಲಿ ಡಿಪ್ಲೊಮಾ ಆ್ಯಂಡ್ ಇಂಜಿನಿಯರಿಂಗ್ ಮಾಡಿರುವಂತಕ್ಕಂಥ ಸ್ಟೂಡೆಂಟ್ಸ್ಗಳೇ, ಇಲ್ಲಿಂದ ಹೋಗಿದ್ದವರೇ ಅಲ್ಲಿಗೆ ತೊಗೊಳ್ತಾರೆ. ಸೊ ನೀವು ಏನಾದರೂ ಕಾಂಟ್ರಿಬ್ಯೂಷನ್ ಮಾಡಿ ಅಲ್ಲ ನಮ್ಮ ಕಾರವಾರಕ್ಕೆ. ಅದು ಬಿಟ್ಟು ನೀವು ನಿಮ್ಮದಷ್ಟೇ ನೋಡ್ಕೊಳ್ತಾ ಇದ್ದೀರಾ. ನಿಮ್ಮ ಎಂಪ್ಲಾಯಿಗಳಿಗೆ ಒಂದು ಸೋಪ್ ಬೇಕಾದರೆ ಅವರು ಫ್ರೀ ಕೊಡ್ತಾರೆ, ಒಂದು ಟವಲ್ ಫ್ರೀ ಕೊಡ್ತಾರೆ, ಬಟ್ಟೆ ಫ್ರೀ ಕೊಡ್ತಾರೆ, ಅವರಿಗೆ ಹೋಗಲಿಕ್ಕೆ ಬರಲಿಕ್ಕೆ ಎಲ್ಲನೂ, ಕರೆಂಟ್ ಫ್ರೀ, ನೀರು ಫ್ರೀ, ಟೋಟಲ್ ಫ್ರೀ. ನೀವು ನಮ್ಮ ಕಾರವಾರದ ಜನತೆಗೆ ಏನು ಮಾಡಿದ್ದೀರಾ? ನನ್ನ ಕ್ವೆಶನ್ ಅಷ್ಟೇ. ಒಂದು ವೇಳೆ ನ್ಯೂಕ್ಲಿಯರ್ ಏನಾದರೂ
ಲೀಕ್ ಆಯ್ತಪ್ಪ, ಏನಾದರೂ ತೊಂದರೆ ಆಯಿತು ಮುಂದಿನ ದಿನಗಳಲ್ಲಿ ಸಾಯೋದು 300 ಕಿಲೋಮೀಟರ್ ರೇಡಿಯಸಲ್ಲಿ ನಾವೇ. ನಮ್ಮ ಸ್ವಂತಕ್ಕೆ ಏನು ಕೊಡೋದು ಬೇಡ, ಸರ್ಕಾರಕ್ಕೆ ಕೆಲವೊಂದು ಅನುದಾನ ಇರಲ್ಲ. ಸೊ ನಿಮ್ಮ ಅನುದಾನನ ಅಲ್ಲಿ ಯೂಸ್ ಮಾಡಿಕೊಂಡು ನಮ್ಮ ಡೆವಲಪ್ಮೆಂಟ್ ಮಾಡಿ ಅಂತ ಅಷ್ಟೇ ಕೇಳೋದು. ದಯವಿಟ್ಟು ಪಂಚಾಯತಿ ಮತ್ತು ಈ ಯಾರು ನಗರಸಭೆಯವರು ಇವರನ್ನು DC ಸಾಹೇಬರು ಆಗಲಿ CEO ಸಾಹೇಬ್ರ ಮುಖಾಂತರ ಇವರನ್ನು ಸಂಪರ್ಕ ಮಾಡಿ ಲೆಟ್ರ್ ಮಾಡಿ ಮುಂದಿನ ದಿನಗಳಲ್ಲಿ ನಮಗೆ ಏನು ಅವಶ್ಯಕತೆ ಇರುವಂತಕ್ಕಂಥ ಎಲ್ಲ ಸಾಮಗ್ರಿಗಳಿಗೆ ಏನೋ ಇರಲಿ, ಒಂದು ಸ್ಪೋರ್ಟ್ಸ್ ಕಾರವಾರದಲ್ಲಿ ಸ್ಪೋರ್ಟ್ಸಿಗೋಸ್ಕರ ಏನಾದರೂ ಬೇಕು ಸ್ಪಾನ್ಸರ್ ಮಾಡಿರಿ. ನಮ್ಮ ಯುವ ಜನರಿಗೆ ಏನಾದರೂ ಮಾಡಿರಿ, ಫಿಷರ್ಮೆನಿಗೆ ಏನಾದರೂ ಹೆಲ್ಪ್ ಮಾಡಿರಿ, ಅವ್ರಿಗೆ ಏನಾದರೂ ನೆಟ್ ಅದು ಇದು ಏನಾದರೂ ಹೆಲ್ಪ್ ಮಾಡಿರಿ. ನೀವು ನಿಮ್ಮದಷ್ಟೇ ನೋಡ್ಕೊಳ್ತಾ ಇದ್ದೀರಾ. ನಿಮ್ಮ ಕೋಟ್ಯಾಂತರ ರೂಪಾಯಿ ನಿಮ್ಮದು CSR ಫಂಡ್ ಬರುತ್ತೆ. ನೀವು ಎಲ್ಲಿ ಒಂದು ಸಣ್ಣ 10 ಲಕ್ಷ 20 ಲಕ್ಷದ್ದು ಒಂದೊಂದು ಬಸ್ ಸ್ಟ್ಯಾಂಡ್ ಶಾಲೆ ಮಾಡಿಕೊಂಡು ಅದನ್ನು ಮುಗಿಸ್ಬಿಡ್ತೀರಾ. ಇವತ್ತು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಕಾರವಾರಕ್ಕೆ ಬಂದು 40 ಇಯರ್ಸ್ ಆಯಿತು. ಏನು ಮಾಡಿದ್ದೀರಿ ನೀವು ಕಾರವಾರಕ್ಕೆ? ಏನು ಮಾಡಿದ್ದೀರಿ? ನಮಗೆ ನಾವು ಕೇಳ್ತೀವಿ, ನಮ್ಮ ಕೈಗಾ ಇದೆ, ಈ ಕಡೆ ಸೀಬರ್ಡ್ ಇದೆ, ಎಲ್ಲ ಜಾಗ ಕೊಟ್ಟು ಎಲ್ಲರೂ ಹೊರಗಡೆ ಬಿದ್ದಿದ್ದಾರೆ. ಬಟ್ ಅವರಿಂದ ಏನೂ ಇಲ್ಲ, ಕೆಲಸಕ್ಕೂ ಆದಷ್ಟು ಪರ್ಸೆಂಟೇಜ್ ಆಫ್ ಹೊರಗಿನ ಜನ ಇದ್ದಾರೆ. ಇರಲಿ, ಅದ್ರ ಬಗ್ಗೆ ನಾವು ಕೇಳ್ತಾ ಇಲ್ಲ. ಯಾಕಂದರೆ ನಮ್ಮಲ್ಲಿ ಎಜುಕೇಷನು ಸಹ ಕಡಿಮೆ ಇದೆ. ಎಜುಕೇಷನಿಗೋಸ್ಕರ ನೀವು ಸಪೋರ್ಟ್ ಮಾಡಿ, ನಮ್ಮ ಎಜುಕೇಟೆಡ್ ಆಗ್ತಾರೆ ನಮ್ಮ ಜನ. ಇಂಜಿನಿಯರಿಂಗ್ ಕಾಲೇಜಿಗೆ ಸ್ಪಾನ್ಸರ್ ಮಾಡಿ, ಡಿಪ್ಲೊಮಾ ಕಾಲೇಜಿಗೆ ಸ್ಪಾನ್ಸರ್ ಮಾಡಿ, ITI ಕಾಲೇಜಿಗೆ ಸ್ಪಾನ್ಸರ್ ಮಾಡಿ. ಅದು ಬಿಟ್ಟು ನೀವು ನಿಮ್ಮದಷ್ಟೇ ನೋಡಬೇಡಿ. ನೀವು CSR ಫಂಡಲ್ಲಿ ಕಾರ್ಬನ್ ಕ್ರೆಡಿಟ್ಸ್ ನೀವು ಎಲ್ಲಿ ತೋರಿಸ್ತಾ ಇದ್ದೀರಿ? ನಮ್ಮ ಕಾರವಾರದಲ್ಲಿ ಎಲ್ಲಾದರೂ ಗಿಡ ನೆಟ್ಟಿದ್ದು ನೀವು ಏನಾದರೂ ತೋರಿಸ್ತಾ ಇದ್ದೀರಾ? ನಮಗೆ ಎಲ್ಲೂ ನಿಮ್ದು ಕಾಣ್ತಾ ಇಲ್ಲ. ಗಿಡ ನೆಡ್ರಿ. ಇಲ್ಲಿ ಮ್ಯಾಂಗ್ರೂವ್ಸ್ ಇದ್ದಾವೆ, ಮ್ಯಾಂಗ್ರೂವ್ ಪ್ಯಾಚಸ್ ಬೆಳೆಸ್ರಿ ನೀವು. CSR ಫಂಡಲ್ಲಿ ಆಗಲಿ, ನಿಮ್ಮದು ಏನು ಕಾರ್ಬನ್ ಕ್ರೆಡಿಟ್ಸ್ ಅಂತ ಈಗ ವಿಪ್ರೋ ಆಗಲಿ IBM ಆಗಲಿ ದೊಡ್ಡ ದೊಡ್ಡ ಕಂಪನಿಗಳು ಕಾರ್ಬನ್ ಕ್ರೆಡಿಟ್ಸ್ ಅಂತ ಕೆಲವೊಂದು ಫಂಡನ್ನು ಅವರು ಗಿಡಗಳನ್ನು ಬೆಳೆಸೋದ್ರಲ್ಲಿ ಹಾಕ್ತಾ ಇದ್ದಾರೆ. ನೀವೇನು ಮಾಡ್ತಾ ಇದ್ದೀರಿ? ನೀವು ಡೈಲಿ ಟೆಸ್ಟಿಂಗ್ ಮಾಡ್ತೀರಿ, ನೀರು ಟೆಸ್ಟ್ ಮಾಡ್ತೀರಿ, ಅದು ಸರಿ ಇದೆ ಇದು ಸರಿ ಇದೆ, ಅದು ನಮಗೆ ಯಾವುದೇ ಹಾರ್ಮ್ ಇಲ್ಲ ಅಂತ ಕತೆ ಹೇಳೋದು ಬಿಟ್ಟರೆ ನೀವು ನಮ್ಮ ಸಮಾಜಕ್ಕೆ ಕೊಟ್ಟಿದ್ದು ಏನೂ ಇಲ್ಲ. ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ನಮ್ಮ ಕಾರವಾರಕ್ಕೆ ಉತ್ತರ ಕನ್ನಡಕ್ಕೆ ಏನೂ ಕೊಟ್ಟಿಲ್ಲ. ಯಾಕಂದರೆ ನೀವು ನಿಮ್ಮದು ದುಡ್ಡು ಮಾಡ್ಕೊಳ್ತಾ ಇದ್ದೀರಿ. ನಮಗೆ ಕಾರವಾರದ ಜನತೆಗೆ ಏನು ನಿಮ್ಮ ಕಡೆಯಿಂದ ಸಹಾಯ ಇಲ್ಲ. ಹೋಗ್ಲಿ, ಕಾರವಾರಕ್ಕೆ ಕೈಗಾದಿಂದಾಗಲಿ ಮಲ್ಲಾಪುರದಿಂದ ಕಾರವಾರಕ್ಕೆ ಒಂದು ಫ್ರೀ ಬಸ್ ಸರ್ವಿಸ್ ನೀವು ಕೊಟ್ಟಿದ್ದೀರಾ? ನಾವು ಯಾರಾದರೂ ಹತ್ತಿದ್ರೆ, ನಮ್ಮ ಯಾರಾದರೂ ಲೋಕಲ್ ಜನ ಅದರ ಮೇಲೆ ಬಸ್ ಮೇಲೆ ಹತ್ತಿದ್ರು ನೀವು ಇಳಿಸಾಕ್ತೀರಿ. ಅದಕ್ಕೇ ನಾವು ನಿಮಗೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಮಾಡಲಿಕ್ಕೆ ಕೊಟ್ಟಿದ್ದ. ಈಗ 5 and 6 ಬರ್ತಾ ಇದೆ ನೋಡಿ. ಮುಂದಿನ ದಿನಗಳಲ್ಲಿ ನೀವು ತುಂಬಾ ಹಣನ ಇನ್ಕಮನ್ನು ಗ್ರೌತ್ ಮಾಡ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ CSR ಫಂಡಿಗೆ ನಮ್ಮ ಲೋಕಲ್ ಜನ ಆದಷ್ಟು ಅಲ್ಲಿ ಬೇಡಿಕೆ ಇಡಬೇಕು ಮತ್ತು ಅದನ್ನು ಉಪಯೋಗ ಮಾಡ್ಕೋಬೇಕು. ಆಗಲಿಲ್ಲ ಅಂತ ಹೇಳಿದ್ರೆ ನಾವು ಅದನ್ನು ಹೋರಾಟ ಮಾಡಬೇಕು. ಹೋರಾಟ ಮಾಡಿಕೊಂಡಾದರೂ ಅದನ್ನು ಪಡೀಲೇಬೇಕು. ಇದು ಮಾನವನ ಧರ್ಮಸಿದ್ಧ ಹಕ್ಕು. ದಯವಿಟ್ಟು ಇದನ್ನು ತಿಳುವಳಿಕೆ ಮಾಡಿ ಜನರಿಗೆ ಹೇಳಿ, ಮುಂದಿನ ದಿನಗಳಲ್ಲಿ ಇದನ್ನು ನಾವು ಅವ್ರ ಕಡೆಯಿಂದ CSR ಫಂಡನ್ನು ಉಪಯೋಗಿಸ್ಕೊಳ್ಳೋಣ. ನಮಸ್ಕಾರ.